ನೀ ಹಿಂದೆ ಬರಾತಿ ಅಂತೇಳಿ ನಾ ಮುಂದೆ ಹಂಗ ಬಂದ್ಬಿಟ್ಟೆ. ಹುಚ್ಚುಡು ಆಗಿಂತ ಕರೆಯಾತೀನಿ ನಾನು ಅಲ್ಲಿ ಬರೋಬೇಕಾರೆ ಪ್ರೇಮ್ ನಿಂದ್ರ ಅಂತೇಳಿ ಲಕ್ಷಣ ಇಲ್ಲ ನಿನಗೆ. ನಿನ್ನ ಪಾಡಿಗೆ ನೀವು ಹೊಂಟು ಬಿಟ್ಟಿ. ಅದ ನನ್ನ ಮ್ಯಾಗ ಸ್ವಲ್ಪ ಪ್ರೀತಿನೇ ಇಲ್ಲ ನಿನಗೆ. ನಿನ್ನ ಪಾಡಿಗೆ ಇರ್ತಿ ಆರಾಮ್ ಸರಿ. ಇಲ್ಲ ಲೇಪಿ, ನಿಜವಾಗ್ಲೂ ನಾನು ಕೇಳಿಲ್ಲ. ಆ ಸೂರಜ್ ಹೊದಕೊಂಡ್ ಬರತ್ತಿದ್ನಲ್ಲ, ಅದಕ್ಕೆ ನನಗೆ ಲಕ್ಷಣ ಹೋಗ್ಲಿಲ್ಲ. ಸಾರಿ ಲೇಪ, ನೀ ಹಿಂದೆ ಬರಾತಿಂತಿ ಅಂತೇಳಿ ಹಂಗ ಬಂದ್ಬಿಟ್ಟೆ ನಾನು. ಹೋಗ ನನ್ನ ಜೊತೆ ಮಾತಾಡ್ಬೇಡ. ಅಯ್ಯ ಮುನಿಸ್ಕೋಬ್ಯಾಡ್ಲಿ, ನೀನು ಇಷ್ಟು ಚಂದ ಕಾಣತಿ ಇವತ್ತು. ನೀವು ಮುನಿಸ್ಕೊಂಡ್ರೆ ಚಂದ ಕಾಣಂಗಿಲ್ಲ. ಹೋಗ ನೀ ಸುಮ್ಮನೆ. ಸಾರಿ ನನ್ನ ಮುದ್ದು ಬಂಗಾರ ಅಲ್ಲ, ಸಾರಿಪಾ. ನೀ ಮುನಿಸ್ಕೊಂಡ್ರೆ ನೋಡಿ ನಿನ್ನ ಬ್ಯೂಟಿ ಎಲ್ಲ ಕರಗ್ ಬಿಡ್ತೈತಿ. ಮುನಿಸ್ಕೋಬೇಡ, ಸಿಟ್ಟು ಮಾಡ್ಕೋಬೇಡ. ಪ್ರೀತಿ, ನಿನ್ನ ಮೇಲೆ ಇಂಥ ಅರ್ಬಿನೇ ಹಾಕೊಳ್ಳಿ. ಎಷ್ಟು ಚಂದ ಕಾಣತಿ ಗೊತ್ತ ನೀ ಇಂಥ ಅರ್ಬಿ ಒಳಗೆ. ಹೋಗ್ ನೈಸ್ ಮಾಡಕ್ ಬರ್ಬೇಡ. ನಿಜವಾಗ್ಲೂ ಮಸ್ತ್ ಕಾಣತಿ. ಯು ಲುಕಿಂಗ್ ಸೊ ಬ್ಯೂಟಿಫುಲ್ ಡಿಯರ್. ಥ್ಯಾಂಕ್ಸ್. ಸಿಟ್ಟು ಆಗ್ಬೇಡ್ಲಿ ನನ್ನ ಮುದ್ದಿನ ರಾಣಿ. ದೀಪು, ಎಷ್ಟು ಚಂದ ಕಾಣತಿ ಗೊತ್ತ ನೀನು. ಮಸ್ತ್ ಕಾಣತಿ ಇವತ್ತೆ. ಹೌದಾ ಸರ್, ಥ್ಯಾಂಕ್ ಯು. ಅಲ್ಲಿ ಇಂಥ ಡ್ರೆಸ್ ಹಾಕೊಳ್ಳಿ, ಎಷ್ಟು ಚಂದ ಕಾಣ್ತಿ ನೀನು. ಯಾವಾಗ ನೋಡು ಆ ಜೀನ್ಸ್ ಮ್ಯಾಗ ಇರ್ತೀಯಲ್ಲ. ಅಯ್ಯ, ಇವತ್ತು ಜೀನ್ಸ್ ಹಾಕೊಂಡಿದ್ದೆ ನಾನು. ನಮ್ಮ ಮಮ್ಮಿ ಗಂಟೆ ಬಿದ್ದು ಹಾಕ್ಸಿದ್ಲ ಅಂತ ಹಾಕೊಂಡೆ ನಾನು. ನನಗೆ ಇವೆಲ್ಲ ಕಂಫರ್ಟೇಬಲ್ ಆಗಲ್ಲಪ್ಪ, ನಂಗೆ ಅದ ಕಂಫರ್ಟೇಬಲ್. ಮಂಗ್ಯ, ಇವತ್ತು ಗೊತ್ತೇನು ಎಷ್ಟು ಚಂದ ಕಾಣತಿ ಈ ಡ್ರೆಸ್ ಒಳಗೆ. ಹಾಕೊಳ್ಳಿ ಇಂಥ ಡ್ರೆಸ್, ಚಂದ ಕಾಣ್ತಿ. ದಿನಾಲು ಹಾಕೊಳ್ಳೋಕ್ಕಾಗಲ್ಲ ಅಂದ್ರೆ ಯಾವಾಗಾರ ಒಮ್ಮೆ ಹಾಕೋ. ಅವ್ರ ಒಟ್ಟು ಸ್ವಲ್ಪ ಹಾಕೊಂತೀರಿ, ಚಂದ ಕಾಣ್ತಿ. ಸರಿ ತಗೋಪ. ಬೇಕಾದ್ರೆ ನಾನೇ ಕೊಡಿಸ್ತೇನೆ ಅಂತ ಇಂಥ ಡ್ರೆಸ್. ಬೇಡ ನೀನು ಕೊಡಿಸೋದು ಬೇಡ. ನಮ್ಮ ಅವ್ವ ಕೊಡಿಸಿ ಹಂಗ ಇಟ್ಟಾಳ, ನಾನು ಹಾಕೊಂಡಿಲ್ಲ. ಮತ್ತು ಅವ್ರ ಪ್ರೀತಿ ಅಂತ ಅಷ್ಟು ಕೊಡ್ಸ್ಯಾರ, ಮತ್ತು ಅವ್ರು ಮರ್ಯಾದೆ ಕೊಟ್ಟಾರ, ಹಾಕೋಬೇಕಿಲ್ಲ. ಹಾಕೋದಿನ್ ತಗೋ, ಎಷ್ಟು ಹೇಳ್ತಿ. ಒಂದು ಸೆಲ್ಫಿ ತಗೊಂಬ, ಭಾಳ ಚಂದ ಕಾಣತಿ. ನಂಗೆ ಗೊತ್ತಿರ ಭಾಳ ಇಷ್ಟ ಆದೀನಿ ಇವತ್ತು. ಯಾರು ನೋಡಿದಾರಪ್ಪ? ಎಷ್ಟಾದ್ರೂ ನನ್ನ ಹುಡುಗಿಲೆ ನೀನೆ. ಯಾರು ನೋಡಿದ್ರು ಏನು ಮಾಡ್ಬೇಕು, ಬಾ ಸುಮ್ಮನೆ. ನೋಡಿಲ್ಲಿ ಸ್ಮೈಲ್. ಅಲ್ಲೇ ನಮ್ಮ ಸೂರಜ್ ಜೋರ್ ನಡ್ಸಾನ. ಫೋಟೋ ಗಿಟೋ ಜೋರ್ ಐತಿ. ಇರ್ಲಿ ಬಿಡ, ಏನೋ ಆಸೆ ಇದ್ರೆ ತಕ್ಕೊಳತಾರ. ಡಾರ್ಲಿಂಗ್, ನೀ ಎಷ್ಟು ಚಂದ ಕಾಣತಿ ಗೊತ್ತೇನ್ಲೇ. ನೀನ್ ನೋಡಿದ್ರೆ ಈಗ ತಕ್ಕೊಂಡ್ಬಿಡೋಣ ಅನ್ಸಾತಿ. ಯಪ್ಪ ತಂದೆ, ಹಂಗೆ ಮಾಡಿದ್ದಿ ಮತ್ತೆ. ಇಲ್ಲಿ ತಗೋ, ಇದ್ರೆ ಬೇಡ. ಹಂಗ ಹೇಳಾತಿ ನಾನು ನಿನಗೆ. ಎಷ್ಟು ಬ್ಯೂಟಿಫುಲ್ ಆಗಿ ಕಾಣತಿ. ಐ ಲವ್ ಯು ಸೋ ಮಚ್ ಮೈ ಡಾರ್ಲಿಂಗ್. ಥ್ಯಾಂಕ್ ಯು. ಯು ಆಲ್ಸೋ ಲುಕಿಂಗ್ ಸೋ ಹ್ಯಾಂಡ್ಸಮ್. ಏನಂದ ಇನ್ನೊಮ್ಮೆ ಹೇಳ. ಏನಂದೆ? ಅದೇ ಈಗ ಅಂದಿಲ್ಲ, ಅದನ್ನ ಹೇಳ. ಯು ಲುಕಿಂಗ್ ಸೋ ಹ್ಯಾಂಡ್ಸಮ್ ಅಂತಂದೆ. ಯಾಕ ಏನಾತ? ಯಪ್ಪ, ಫಸ್ಟ್ ಟೈಮ್ ನಮ್ಮ ಹುಡುಗಿ ನನ್ನ ಹೊಗಳಾತಾಳ, ಅದು ಹ್ಯಾಂಡ್ಸಮ್ ಅಂತೇಳಿ. ಫುಲ್ ಖುಷಿ ಆಯ್ತು ನಂಗೆ ಇವತ್ತು. ಏನೋ ಚಂದ ಕಾಣತಿಪ್ಪ ಇವತ್ತು, ಅದಕ್ಕೆ ಹೇಳಿದೆ. ಅಂದ್ರೆ ಇಷ್ಟು ಚಂದ ಕಾಣ್ತಿದ್ದಿಲ್ಲ ನಾನು. ಚಂದ ಕಾಣ್ತಿದ್ದಿ, ಅದ ಇವತ್ತೇನೋ ಒಂಥರ ಸ್ಪೆಷಲ್ ಕಾಣತಿಪ್ಪ. ಸೂಟ್ ಬೂಟ್ ಹಾಕೊಂಡಿಲ್ಲ ಅದಕ್ಕೆ. ಹೆಂಗ ಹೋಗಿ ಸುಮ್ಮನೆ ಹೋಗಿ ಮದುವೆ ಮಾಡ್ಕೊಂಬಿಡಣ. ಹೆಂಗಿದ್ರು ಮದುವೆ ಹುಡುಗ ಕಾಣತೀವಿ. ವಲಸೆ ಹೋಗುಪ್ಪ, ಇಷ್ಟು ಜಲ್ದಿ ನಾ ಮದುವೆ ಆಗಂಗಿಲ್ಲಪ್ಪ. ಬಾಲೆ ಹೋಗಿ ಮದುವೆ ಮಾಡ್ಕೊಂಡ್ಬಿಡೋಣ. ಸುಮ್ಮನೆ ಯಾಕೆ ಇನ್ನೂ 4-5 ವರ್ಷ ಕಾಯ್ಬೇಕು. ನಾನು ಇಷ್ಟು ಜಲ್ದಿ ಎಲ್ಲ ಮದುವೆ ಆಗಂಗಿಲ್ಲಪ್ಪ. ನಾನು ಮಿನಿಮಮ್ ಅಂದ್ರೆ ಒಂದು 3-4 ವರ್ಷ ಆರಾಮ್ ಇರ್ತೀನಿ. ಯಾಕ ನಾವು ಭಾಳ ಕಾಟ ಕೊಡ್ತೀವಿ ಅಂತ ಹೇಳೇನ? ಹಂಗೇನಿಲ್ಲ, ಆಫ್ಟರ್ ಮ್ಯಾರೇಜ್ ಲೈಫ್ ಚೇಂಜ್ ಆಗ್ಬಿಡ್ತಿತ್ತಲ್ಲ, ಅವಾಗ ರೆಸ್ಪಾನ್ಸಿಬಿಲಿಟಿ ಭಾಳ ಬರ್ತಾವು. ಈಗಂದ್ರೆ ಏನು ರೆಸ್ಪಾನ್ಸಿಬಿಲಿಟಿ ಇರಂಗಿಲ್ಲ, ಆರಾಮ್ಸೆ ಇರೋದು, ಉಣ್ಣೋದು ತಿನ್ನೋದು ತಿರುಗಾಡೋದು ಮಜಾ ಮಾಡೋದು ಅಷ್ಟೇ ಇರ್ತೈತಿ. ಅವಾಗಂದ್ರೆ ರೆಸ್ಪಾನ್ಸಿಬಿಲಿಟಿ ಭಾಳ ಬರ್ತಾವು. ಗಂಡ ನೋಡ್ಬೇಕು, ಅತ್ತಿ ಮಾವನ್ ನೋಡ್ಬೇಕು, ಮಕ್ಕಳು ನೋಡ್ಬೇಕು, ಮತ್ತು ಮನೆ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು ಭಾಳ ಇರ್ತಾವ ತಲೆಯಾಗ. ಈಗಂದ್ರೆ ಏನು ಇರಂಗಿಲ್ಲ ಅದಕ್ಕೆ. ಇಲ್ಲಿ ತಗೋ, ನಾವೇನು ನಿನಗೆ ಅಷ್ಟೊಂದು ಏನು ಟೆನ್ಷನ್ ಕೊಡಂಗಿಲ್ಲ. ನೀ ಆರಾಮ್ ಸಿರಿ ಇರಂತಿ. ನೀವು ಕೊಡ್ತೀರ ಅಂತ ಹೇಳ್ತಿಲ್ಲ ನಾನು, ತಾನಾಗೆ ಬರ್ತಾವು. ಏನಪ್ಪ ನಿಮ್ಮ ಹೆಣ್ಮಕ್ಳು ನಿಮ್ಗೆ ಗೊತ್ತು. ನಿಂಗೆ ಗೊತ್ತಾಗಂಗಿಲ್ಲ ಬಿಡೋದೆಲ್ಲ. ಹಂಗಂದ್ರೆ ನಾ ಇನ್ನೂ 2-3 ವರ್ಷ ಕಾಯ್ಬೇಕಾ? ಕಾಯ್ಬೇಕು ಮತ್ತೆ. ಸರಿ ತಗೋ, ನಮ್ಮ ಹುಡುಗಿಗೋಸ್ಕರ ಅಷ್ಟು ಕಾಯಿಲ್ಲ ಅಂದ್ರೆ ಹೆಂಗೆ ಮತ್ತೆ? ನಿಂಗೆ ಗೊತ್ತ, ಆಗ ನಿಮ್ಮ ಮಮ್ಮಿ ಬಂದು ನಾ ಭಾಳ ಚಂದ ಕಾಣತ್ತೀನಿ ಅಂತ ಹೇಳಿದ್ರೆ. ಎಷ್ಟಾದ್ರೂ ಅವ್ರ ಮುದ್ದಿನ ಸೊಸಿ ಅಲ್ವಾ ನೀನು. ಯಾವಾಗ ನೋಡಿದ್ರು ನಿನ್ಗೆ ಹೋಗ್ತಾನೆ ಇರ್ತಾರೆ ಅವ್ರು. ನನ್ನ ಸೊಸಿ ಹಂಗೆ, ನನ್ನ ಸೊಸಿ ಹಿಂಗೆ. ಇನ್ನೂ ಸೊಸೆಯಾಗಿ ಬಂದಿಲ್ಲ, ಆಗಲೇ ಅಷ್ಟು ಸೊಸಿ ಅಂತಾನೆ ಇರ್ತಾರೆ ಅವ್ರ ಬಾಯಾಗ. ಎಷ್ಟಾದ್ರೂ ನಮ್ಮ ಅತ್ತಿ ಅಲ್ಲ, ಅದಕ್ಕೆ ನಮ್ಮ ಅತ್ತಿ ಮ್ಯಾಗ ಪ್ರೀತಿ ಜಾಸ್ತಿ. ಕೇಳ್ತಿಲ್ಲ, ಹೆವಿ ಐತಿ ನಿಮ್ಮ ಅತ್ತಿಗೆ ನಿನ್ ಮ್ಯಾಗ ಪ್ರೀತಿ. ಎಸ್ ಅಲ್ಲ, 2 ದಿನ ಇರ್ತೀರಿ ನೀವು ಕರೆನು? 2 ದಿನ ಇದ್ದು ಹೋಗ್ಬೇಕಂತಾನೆ ಬಂದೇವು, ಮತ್ತೆ ಯಾಕೆ ಇರಬಾರ್ದೇನೆ? ಅಯ್ಯೋ 2 ದಿನ ಯಾಕೆ, 1 ವಾರ 1 ತಿಂಗಳ ಆಗಿದೆ. ನನಗೂ ಖುಷಿನ ಇನ್ನು. ಅಯ್ಯೋ, ಮಾವನ ಮನ್ಯಾಗ ಜಾಸ್ತಿ ದಿನ ಇರಬಾರ್ದಲ್ಲ, ಅದಕ್ಕೆ 2 ದಿನ ಅಷ್ಟೇ ಇದ್ದು ಹೋಗ್ತೀವಿ. ಅದಕ್ಕೇನು ಮಾವನ ಮನ್ಯಾಗ ಇರಬಾರ್ದು ಅಂತ ರೂಲ್ಸ್ ಐತೆನಾ? ರೂಲ್ಸ್ ಏನಿಲ್ಲ ಹಂಗ. ಅವ್ರಿಬ್ರು ನೋಡಿ ಅವ್ರ ಹುಡುಗಿಯ ಜೊತೆ ಫುಲ್ ಬಿಸಿ ಆಗ್ಬಿಟ್ಟಾರೆ, ನಮ್ಮನ್ನ ಕೇರ ಮಾಡಾತಿಲ್ಲ. ಇರ್ಲಿ ಬಿಡೆ, ಏನ ಮಾತಾಡತಾರ. ಎಷ್ಟು ಚಂದ ನಿಂತ ನೋಡು ಎಲ್ಲರೂ ಕಪಲ್ ಗತಿ. ಪ್ರೀತಿನೂ ಚಂದ ಕಾಣತ್ತಲ್ಲ, ಮತ್ತೆ ಪ್ರೀತಿನೂ ಚಂದ ರೆಡಿ ಬಂದ ನೋಡಿ. ಹ್ಞೂಪ್ಪ, ಅದು ಹುಡುಗಿಯರೊಳಗೆ ಏನು ಜಾದು ಇರ್ತದೆ. ನಾರ್ಮಲ್ ಇದ್ದಾಗ ಬೇರೆ ಇರ್ತಾರೆ, ಚಂದಂಗೆ ಮೇಕಪ್ ಅದು ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಿಟ್ರೆ ಬೇರೆ ಇರ್ತಾರೆ. ಏನು ಮಹಿಮೆನೋ ಏನ ಹಂಗ ನಾವು ಹುಡುಗಿಯರ್ ಅಂದ್ರೆ. ಇಷ್ಟು ನೋಡಿ ದೀಪ ನೋಡಿ ಹೆಂಗೆ ಕಾಣದ, ಇದನ್ನ ಮಂಗಿ ಕತೆ ಕಾಣ್ತಿದ್ಲ. ಈಗ ನೋಡಿ ಮಸ್ತ್ ಕಾಣದ್ಬಿಟ್ಟ. ನಮ್ಮ ಸೂರಜ್ ಕಣ್ಣು ಆ ಕಡೆ ಈ ಕಡೆ ಬೀಳ್ಸಾತೆ ಇಲ್ಲ. ಉಷ್ಟು ಕಣ್ಣು ಅಕಿನ ಮ್ಯಾಗ ಅದಾವ. ಯಾಕೆ ಮಂಗ್ಯ ಅಂತಿಗೆ ಪಾಪ? ನಿಜ ಹೇಳಕ್ಕೆ ಹಂಗೆ ಇದ್ದಿಲ್ಲ ಇಷ್ಟು ದಿನ. ಇಲ್ಲಪ್ಪ, ನಂಗೆ ನಂಗೆ ಅನ್ಸಂಗಿಲ್ಲ. ನಿಂಗೆ ಯಾಕೆ ಅನಿಸ್ತೈತೆ ಬಿಡಿ, ನಿನ್ನ ಫ್ರೆಂಡ್ ಅಲ್ಲ, ನಿನ್ನ ಬೆಸ್ಟಿ ಅಲ್ಲ, ಅದಕ್ಕೆ ಅನ್ಸಂಗಿಲ್ಲ ನಿಂಗೆ. ಸ್ನೇಹ, ಯು ಲುಕಿಂಗ್ ಸೋ ಬ್ಯೂಟಿಫುಲ್. ಹೌದಾ ಮಾಮ, ಥ್ಯಾಂಕ್ ಯು. ಅವ್ವ, ಮಾಮ ಅನ್ನತಾಳಲ್ಲ ಆಕಿ ನಿನಗೆ. ಮತ್ತೆ ಮಾಮ ಆಗ್ಬೇಕಂತ ಮಾಮ ಅಂತಾಳಕಿ. ಯಾರ ಕೇಳಿಸ್ಕೊಂಡ್ಬಿಟ್ರೆ ಮುಗ್ದೋದ್ ಕತಿ ನಮ್ದು. ಹೆದರ್ಬೇಡ ಚಿನ್ನ, ನಾನು ಇದೀನಲ್ಲ. ಸ್ನೇಹ, ನೆಕ್ಲೆಸ್ ಇಷ್ಟ ಆತಿಲ್ಲ? ಹೆಂಗೈತೆ ನನ್ನ ಸೆಲೆಕ್ಷನ್? ಮಸ್ತ್ ಐತೆ, ನಂಗೆ ಇಷ್ಟ ಆಯ್ತು. ನಿಮ್ಮ ತಂಗಿ ನಾವು ಸಲ ಬಂದಾಗ ಇಷ್ಟ ಇಲ್ಲ, ಸಣ್ಣ ಹುಡುಗಿಗತ್ತೆ 2 ಜುಟ್ಟು ಹಾಕೊಂಡು. ಇವತ್ತು ನೋಡು ಸೇಮ್ ನೀವಿಬ್ರು ಒಂದೇ ಗೀತೆ ಕಾಣತ್ತೀರಿ. ಮುಖದ ಲಕ್ಷಣ ಮ್ಯಾಗ ಇಬ್ರು ಟ್ವೀನ್ಸ್ ಅನ್ಬೇಕು, ಹಂಗೆ ಕಾಣತ್ತೀರಿ ನೋಡಿ ಇವತ್ತು. ಎಷ್ಟಾದ್ರೆ ನಾವು ಇಬ್ರು ಅಕ್ಕ ತಂಗಿ ಅಲ್ಲ ಅದಕ್ಕೆ. ಹೌದು ಬಿಡು, ಆದ್ರೂ ಇಬ್ರು ಚಂದ ಕಾಣತ್ತೀರಿ. ಯಾರ ಅಕ್ಕ ಯಾರ ತಂಗಿ ಅಂತ ಗೊತ್ತಾಗತ್ತೇ ಇಲ್ಲ.
ಸ್ನೇಹಿ ಇನ್ನೂ ಎಷ್ಟೊತ್ತಾಗತ್ತೆ ನಿಂದೆ ಕಾತ್ ಸಾಕಾತ್ವಾ ಹಿಂಗ ಕೆಳಗ ನಾಯಿ ಅಂತವ್ರ ಇಬ್ರು ಮಾತಾಡ್ಬೇಡ್ರಿ ಹೋಗ್ರಿ ನನ್ನ ಕಡೆ ಯಾಕೆ ಏನ ತಂಗೆ ಸಿಟ್ ಮಾಡ್ಕೊಂಡಿ ಮತ್ತೆ ಆಗ್ಲಂತ್ರ ವೇಟ್ ಮಾಡತ್ತೀನಿ ನಾನು ನೀವು ಬರ್ತೀರ ಅಂತೇಳಿ ಎಷ್ಟು ಹೊಲಸದಿರಲ್ಲ ನೀವು ನನ್ನ ಜೊತೆ ಬಂದು ಕುದ್ರಕ್ಕಾಗಿಲ್ಲ ನಿಮಗೆ ಅಯ್ಯೇ ನಿಮ್ಮ ಮನೆಗೆ ಯಾರು ಬೈತಾರ ಅಂತ ನಾವು ಬರ್ಲಿಲ್ವಾ ನೀವು ಹೇಳಿದ್ರೆ ಬರ್ತಿದ್ವಿ ನಿಮಗೆ ಬಸ್ ಒಳಗೆ ಹೇಳಿದ್ದೆ ಇಲ್ಲ ನನ್ನ ಜೊತೆನ ಕುಂದಿರಲಿ ನನ್ನ ಜೊತೆನೇ ಇರಲಿ ಅಂತೇಳಿ ಹೇಳಿತಿ ಆದ್ರೆ ನಿಮ್ಮ ಮನೆಗೆ ನೋಡಿ ಬೈತಾರೆ ನನ್ನ ಜೊತೆ ಕುಂತ್ರ ಅಂತೇಳಿ ನಾವು ಕುಂದಿರ್ಲಿಲ್ವಾ ಶಾಣೆ ಅದಿರಿ ತಗೋ ನೀವೆಲ್ಲ ಫ್ರೆಂಡ್ಸ್ ಹೆಸರಿಗಷ್ಟ ಫ್ರೆಂಡ್ಸ್ ನೀವು ಮತ್ತೆ ಅದಕ್ಕೆ ಉಪಯೋಗಿಲ್ಲ ನೀವು ಸಾರಿ ಲೇಪೆ ತಪ್ಪ ಇನ್ನೊಮ್ಮೆ ಹಿಂಗೆ ಮಾಡಂಗಿಲ್ಲ ಸಾರಿ ಇನ್ನೊಮ್ಮೆ ಹಿಂಗೆ ಮಾಡಂಗಿಲ್ಲ ಅನ್ನಕ್ಕೆ ನಾನು ಪದೇ ಮಾಡ್ಕೊಂತೀನಿ ಇದು ಸಾರಿ ಬೇಜಾರ್ ಮಾಡ್ಕೋಬೇಡ ಸಾರಿ ಏನೋ ಒಂದ್ಸಲ ತಪ್ಪಾಗಿತ್ತು ಹೊಟ್ಟೆ ಹಾಕು ಹಂಗ್ಯಾಕ್ ಮಾಡ್ತಿ ಸರಿ ತಗೋರಿ ಈಗ ಕುಂದಿರ್ತಿರೋ ಎದ್ದು ಹೋಗ್ತೀರ ನೋಡ್ರಿ ಇಲ್ಲ ತಗೋ ಈ ಸತಿ ಇಲ್ಲೇ ಕುಂದಿರ್ತೀವಂತ ನಾವು ಏನ್ಲಿ ಇವತ್ತು ಗಿಫ್ಟ್ ಮೇಲೆ ಗಿಫ್ಟ್ ಬರತ್ತ ನಿನಗೆ ಮಸ್ತ್ ಗಿಫ್ಟ್ ಬಂದಿರ್ಬೇಕು ಫುಲ್ ಮಜಾ ಆಯ್ತಲ್ಲ ನಿಂದು ಅಲ್ಲೇ ನಮ್ಮ ಅಕ್ಕನ ಫ್ರೆಂಡ್ ಪಪ್ಪ ಅದಾರಲ್ಲ ಪಪ್ಪಗಳು ಅವರು ದೊಡ್ಡ ನೆಕ್ಲೆಸ್ ತಂದು ಕೊಟ್ಟಾರ ನನಗೆ ಎಷ್ಟು ಮಸ್ತ್ ಐತಿ ಗೊತ್ತು ನನಗಂತೂ ಭಾಳ ಇಷ್ಟ ಆಗ್ತದೆ ನಿಜವಾಗ್ಲೂ ಅಷ್ಟು ದೊಡ್ಡ ನೆಕ್ಲೆಸ್ ತಂದು ಕೊಟ್ಟಾರ ಹೂಲೆ ಅವ್ರೇನ ಭಾಳ ಸೌಕಾರದಾರಂತ ನಮ್ಗಿಂತ ಸೌಕಾರದಾರಂತ ಅವ್ರು ಅದಕ್ಕೆ ದೊಡ್ಡ ನೆಕ್ಲೆಸ್ ಮಾಡ್ಕೊಂಡ್ ಕೊಟ್ಟಾರ ನನಗೆ ಎಷ್ಟು ಚಂದ ಐತಿ ಗೊತ್ತದ ಹೌದಾ ನಂಗೂ ತೋರಿಸ್ಲಿ ಹಂಗಂದ್ರೆ ಒಮ್ಮೆ ತಗೊಂಡೋಗ ಎಲ್ಲ ಇಟ್ಟಾಯನ ಎಲ್ಲ ಮನೆಗೆ ಹೋದ್ಮೇಲೆ ಎಲ್ಲ ಗಿಫ್ಟ್ ತೋರಿಸ್ತೀನಂತ ನಿಮಗೆ ಏನೇನು ಬಂದಾವಂತೇಳಿ ಬರ್ತೀರಂತ ತಗೋ ನೋಡಕ್ ಲೇ ಗೆಳೆಯ ಬಾರು ಇಲ್ಲಿ ಏನಾತ್ಲಿ? ಬಂದಳ ಬಾರು ಅಲ್ಲೇ ನಿಂತು ಕೇಳ್ತೀನಿ ತಡಿಪಾ ಬಂದೆ. ಹೇಳ್ಪಾ ಏನಾತು? ಅಷ್ಟ್ಯಾಕ ಹೌಸರ್ಲೆ ಕರೆಯತ್ತಿದ್ದಿ? ಅಲ್ಲಿ ನೋಡು ನಮ್ಮ ಹುಡುಗರು ಎಷ್ಟು ಚಂದ ಕಾಣತ್ತಾರ ನಮ್ಮ ಸ್ವಸ್ತಾರ ಜೊತೆ ಜೋಡಿ ಮ್ಯಾಗ ಎಷ್ಟು ಚಂದ ನಿಂತಾರ ನೋಡು ಜಲ್ದಿನ ಮದುವೆ ಮಾಡಿಸ್ಬಿಡ್ಬೇಕ್ಲಿ ನಮ್ದೊಂದು ಕರ್ತವ್ಯ ಮುಗ್ದು ಬಿಡ್ತೈತಿ ನೋಡು ಎಷ್ಟು ಚಂದ ಕಾಣತ್ತಾರ ನೋಡು ಹೌದಲ್ಲೇ ಲಕ್ಷಣ ಕೊಟ್ಟಿಲ್ಲ ಇವ್ರಿಗೆ ಹಿಂಗ್ ನಿಂತಾರಂತೇಳಿ ಎಷ್ಟು ಚಂದ ನಿಂತಾರ ನೋಡು ಜೋಡಿ ಮ್ಯಾಗ ಇವ್ ನಂದ ದೃಷ್ಟಿ ಆಗ್ತೈತಿ ನೋಡು ಮಕ್ಕಳ ಮ್ಯಾಗ ಎಲ್ಲಾರ್ದು ಜೋಡಿ ಚಂದ ಐತಲ್ಲ ಎಷ್ಟು ಚಂದ ಕಾಣತ್ತಾರ ನೋಡಿ ಎಲ್ಲಾರು ಮೇಡ್ ಫಾರ್ ಈಚ್ ಅದರ್. ಮೂಲೆ ಜಲ್ದಿ ಇವ್ರಿಗೆ ಮದುವೆ ಮಾಡಿಸ್ಬಿಟ್ರೆ ನಮ್ದೊಂದು ಕರ್ತವ್ಯ ಮುಗ್ದು ಬಿಡ್ತೈತಿ ಅಂತ ಹೇಳಿ. ಹೌದು ನೀ ಹೇಳೋದು ನಿಜನ ಆದ್ರೆ ಅವ್ರೀಗ ಮದುವೆ ಮಾಡ್ಕೊಳಕ್ ಬೇಡ ಅಂತಾರಲ್ಲ ಈಗ ಕಾಲೇಜ್ ಮುಗ್ದೈತಿ ಅಷ್ಟು ಜಲ್ದಿ ಮದುವೆ ಮಾಡ್ಕೊಳಕ್ ಒಲ್ಲೆ ನಾವು ಒಂದು 2-3 ವರ್ಷ ಹಂಗ ಇರ್ತೀವಿ ಅನ್ನತಾರಲ್ಲ ಅವ್ರು ಮತ್ತೆ ಅವರು ಇಷ್ಟಕ್ಕೂ ವಿರುದ್ಧವಾಗಿ ಹೋಗಕ್ಕಾಗಂಗಿಲ್ಲ ಅಲ್ಪ ಮತ್ತೆ ಲೇಪ ಅದೊಂದು ಐತಲ್ಲ ಅವ್ರು ನೋಡಿದ್ರೆ ಹುಡುಗ್ಯಾರ ನೋಡಿದ್ರೆ ಜಾಬ್ ಹೋಗ್ಬೇಕನ್ನತ್ತಾರ ಸುಮ್ಮನೆ ನಮ್ಮ ಆಫೀಸಾಗ ಹಾಕೊಂಡ್ಬಿಡಮೇನ್ಲಿ ಅವ್ರಿಗೆ ಎಲ್ಲರಿಗೂ ಒಂದೇ ಕಡೆ ಇರ್ತಾರೆ. ನಾನು ಅದನ್ನ ಯೋಚನೆ ಮಾಡತ್ತಿದ್ದೆ ನೋಡು ಹೆಂಗಿದ್ರು ವೇಕೆನ್ಸಿ ಇದಾವ ನಮ್ಮ ಕಡೆ ಸುಮ್ಮನೆ ಹುಡುಗಿಯರ್ಗೆ ನಮ್ಗೆ ಆಫೀಸ್ ಹೋಗಿ ತೊಗೊಂಡ್ಬಿಟ್ರೆ ಇವರು ಹುಡುಗರಲ್ಲೇ ಇದ್ರೆ ಕೆಲಸ ಮಾಡ್ಕೊಂಡಿರ್ತಾವ ಇಲ್ಲ ಹುಡುಗಿಯರ್ ಬೇರೆ ಕಡೆ ಹೋದ್ರೆ ಅವ್ರದ್ದು ಲಕ್ಷ್ಯ ಬೇರೆ ಕಡೆ ಹೋಗ್ಬಿಡ್ತೈತಿ ಅಲ್ಲಿ ಅದಕ್ಕಲ್ಲಿಪ್ಪ ನಾನು ಅದನ್ನ ಯೋಚನೆ ಮಾಡತ್ತಿದ್ದೆ ನಿಂಗೆ ಅವಾಗ ಹೇಳ್ಬೇಕಂತ ಮಾಡಿದ್ದೆ ನಾನು ಮರ್ತ ಹೋಗಿದ್ದೆ ಈಗ ನೆನ್ಪು ಬಂತು ನೋಡು ಸುಮ್ಮನೆ ನಮ್ಗೆ ಆಫೀಸ್ ಹೋಗಿ ತೊಗೊಂಡ್ಬಿಡೋ ಎಲ್ಲರಿಗೂ. ಸರಿ ತಗೋ ಹಂಗ ಮಾಡೋಣ ಅಂತ. ರೀ ಅಲ್ಲಿ ನೋಡ್ರಲ್ಲಿ ಏನ್ ನೋಡ್ಬೇಕಲೇ? ಅಲ್ಲಿ ನೋಡ್ರಿ ನಮ್ಮ ಮಕ್ಕಳು ಎಷ್ಟು ಕಾಣತ್ತಾರ ಜೋಡಿ ಮ್ಯಾಗ ಇಷ್ಟೊತ್ತಕ್ಕ ನಾನು ನಿಮ್ಮ ಅಣ್ಣ ಅದನ್ನ ಮಾತಾಡತ್ತಿದ್ದೀನಿ ನೋಡ್ವಾ. ಹೌದೇನ ನನಗೆ ಇವ್ರು ನೋಡಿ ಭಾಳ ಖುಷಿ ಆತ ಅದಕ್ಕೆ ನಿಮಗೂ ಹೇಳೋಣ ಅಂತ ಬಂದೆ. ತಂಗೆವಾ ನಾನು ಅದನ್ನ ಹೇಳತ್ತಿದ್ದೆ ನೋಡು ಎಷ್ಟು ಚಂದ ಕಾಣತ್ತಾರೆ ಜಲ್ದಿ ಮದುವೆ ಮಾಡ್ಬಿಟ್ಬಿಡೋಣ ಅಂತೇಳಿ. ಅಯ್ಯ ಅವ್ರು ಈಗ ಮದುವೆ ಬೇಡ ಅಂತ ಕುಂತಾರ ನೀವು ಮದುವೆ ಮಾಡ್ಕೊಂಡ್ರೆ ಆಗಲೇ